Okay, dear students, today's class Spearman's rank correlation. Next, second method. This is the second method. Spearman's rank correlation. ಅಂದರೆ ಇದು ಎರಡನೇ ಮೆಥಡ್. ರ್ಯಾಂಕ್ ಕೋರಿಲೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ವೆರಿ ಇಂಪಾರ್ಟೆಂಟ್. ರ್ಯಾಂಕ್ ಕೋರಿಲೇಷನ್ ಅಂತ ಹೇಳಿದರೆ ಏನು? Spearman's method is based on the ranks assigned to the values. Ranks are assigned by taking the highest value as the first rank or the lowest value as the first rank. ಅಂದರೆ ಇಲ್ಲಿ ರ್ಯಾಂಕನ್ನು ಅಸೈನ್ ಮಾಡೋದು ಅಂತ ಅರ್ಥ. ನಾವು ಇಲ್ಲಿ ರ್ಯಾಂಕ್ ಕೊಡುವಂಥದ್ದು ಹೇಗೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ 50-60 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳುವ. ನಿಮ್ಮ ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ ಈಗ 66 ಸ್ಟೂಡೆಂಟ್ಸ್ ಇದ್ದಾರೆ. ಈಗ 66 ಸ್ಟೂಡೆಂಟ್ಸಲ್ಲಿ 3 ಸ್ಟೂಡೆಂಟ್ಸ್ ಸೇಮ್ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಸಬ್ಜೆಕ್ಟಲ್ಲಿಯೂ ಸೇಮ್, ಅವರ ಟೋಟಲ್ ಕೂಡ ಸೇಮ್ ಬಂದಿದೆ. ಆವಾಗ ಏನಾಗಿರ್ತದೆ, ಅವರ ಪರ್ಸಂಟೇಜ್ ಕೂಡ ಸೇಮ್ ಇರ್ತದೆ. ಫಾರ್ ಎಕ್ಸಾಂಪಲ್ 93% ಅಂತ ಇಟ್ಕೊಳ್ಳೋ. 93% ಮೂವರಿಗೂ ಕೂಡ ಇದೆ. ಈಗ ಮೂವರಿಗೂ 93% ಇದ್ದಾಗ ಹೇಗೆ ರ್ಯಾಂಕನ್ನು ಅಸೈನ್ ಮಾಡೋದು, ಅವರಿಗೆ ಹೇಗೆ ರ್ಯಾಂಕನ್ನು ಕೊಡೋದು? ಮೂವರಿಗೂ ಕೂಡ ಈಗ ಮೂವರಿಗೂ ಒಬ್ಬನಿಗೆ ಫಸ್ಟ್ ರ್ಯಾಂಕ್, ಇನ್ನೊಬ್ಬನಿಗೆ ಸೆಕೆಂಡ್ ರ್ಯಾಂಕ್, ಇನ್ನೊಬ್ಬನಿಗೆ ಥರ್ಡ್ ರ್ಯಾಂಕ್ ಅಂತ ಕೊಡಲಿಕ್ಕೆ ಆಗ್ತದ? ಆಗ ಮಾರ್ಕ್ಸ್ ಸೇಮ್ ಇದೆ, ಪರ್ಸಂಟೇಜ್ ಕೂಡ ಸೇಮ್ ಇದೆ. ಹಾಗಿದ್ರೆ ನಾವು ಏನು ಮಾಡುವಂಥದ್ದು? ಅದಕ್ಕೆ ನಾವು ಇಲ್ಲಿ ಒಂದು ಮೆಥಡ್ ಇದೆ, ಅದನ್ನು ನಾವು ಟೈಡ್ ರ್ಯಾಂಕ್ ಮೆಥಡ್ ಅಂತ ಹೇಳ್ತೇವೆ. ಆ ಥರ ಕೊಡುವಂಥದ್ದು ಮೂವರಿಗೂ ಕೊಡುವ. ಇಲ್ಲಿ ರ್ಯಾಂಕ್ ಫಸ್ಟ್ ಒನ್ ಏನಾಗಿರ್ತದೆ ಅಂತ ಹೇಳಿದರೆ, ಇಲ್ಲಿ ರ್ಯಾಂಕನ್ನು ಅಸೈನ್ ಮಾಡ್ತೇವೆ. ಅಸೈನ್ ಟು ದ ವ್ಯಾಲ್ಯೂ ಏನಿರ್ತದೆ ಅದಕ್ಕೆ ರ್ಯಾಂಕ್ ಕೊಡ್ತೇವೆ. ಈಗ ಟೈಡ್ ರ್ಯಾಂಕ್ ಅಂತ ಹೇಳಿದರೆ ಅದು ಆ ಥರ ಬರ್ತದೆ. ಮೂವರಿಗೂ ಕೂಡ ಸೇಮ್ ರ್ಯಾಂಕ್ ಮಾರ್ಕ್ಸ್ ಬಂದಾಗ ಅವರಿಗೆ ಹೇಗೆ ರ್ಯಾಂಕ್ ಅಲಾಟ್ ಮಾಡೋದು, ಅದು ನಾವು ಟೈಡ್ ರ್ಯಾಂಕ್ ಅಂತ ಹೇಳ್ತೇವೆ. ಈಗ ಇಲ್ಲಿ ಅದಕ್ಕಿಂತ ಮೊದಲು ಫಸ್ಟ್ ನೋಡುವ ರ್ಯಾಂಕನ್ನು ಅಸೈನ್ ಮಾಡೋದು ಹೇಗೆ ಅಂತ. ಇಲ್ಲಿ ಹೇಗೆ ಅಸೈನ್ ಮಾಡ್ತೇವೆ ಅಂತ ಹೇಳಿದರೆ, ರ್ಯಾಂಕ್ಸ್ ಆರ್ ಅಸೈನ್ಡ್ ಬೈ ಟೇಕಿಂಗ್ ದ ಹೈಯೆಸ್ಟ್ ವ್ಯಾಲ್ಯೂ ಆ್ಯಸ್ ದ ಫಸ್ಟ್ ರ್ಯಾಂಕ್. ಅಂದರೆ ಮೊದಲ ರ್ಯಾಂಕ್ ಏನಿದೆ ಅದನ್ನೇ ನಾವು ಫಸ್ಟ್ ರ್ಯಾಂಕ್ ಅಂತ ತೆಕ್ಕೊಳ್ಳುವಂಥದ್ದು. ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಆ ಹೈಯೆಸ್ಟ್ ವ್ಯಾಲ್ಯೂಗೆ ಫಸ್ಟ್ ರ್ಯಾಂಕ್ ಅಂತ ಕೊಡುವಂಥದ್ದು. ಅಥವಾ ಆರ್ ದ ಲೋವೆಸ್ಟ್ ವ್ಯಾಲ್ಯೂ ಆ್ಯಸ್ ದ ಫಸ್ಟ್ ರ್ಯಾಂಕ್. ಕಡಿಮೆ ಯಾವುದೇ ಅದಕ್ಕೆ ಫಸ್ಟ್ ರ್ಯಾಂಕ್ ಅಂತ ಕೊಡೋದು. ಯಾವುದು ಆಗ್ತದೆ, ನಾವು ಹೈಯೆಸ್ಟ್ ವ್ಯಾಲ್ಯೂ ಇದ್ದದಕ್ಕೆ ಫಸ್ಟ್ ರ್ಯಾಂಕ್ ಅಂತ ಕೊಡಬಹುದು, ಅಥವಾ ಲೋವೆಸ್ಟ್ ವ್ಯಾಲ್ಯೂ ಇದ್ದದಕ್ಕೆ ನಾವು ಫಸ್ಟ್ ರ್ಯಾಂಕ್ ಅಂತಲೂ ಕೊಡ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು. ಆನ್ಸರ್ ವಿಲ್ ಬಿ ದ ಸೇಮ್. ಅದರ್ ರ್ಯಾಂಕ್ಸ್ ಆರ್ ಅಸೈನ್ಡ್ ಆನ್ ದ ಬೇಸಿಸ್ ಆಫ್ ದ ಸೈಜ್ ಆಫ್ ಐಟಮ್ಸ್ ಐದರ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಅಂದರೆ ನಾವು ಇಲ್ಲಿ ಯಾವ ರೀತಿ ಮಾಡ್ತೇವೆ, ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಈ ರೀತಿಯಲ್ಲಿ ಮಾರ್ಕ್ಸನ್ನು ನಾವು ಅಸೈನ್ ಮಾಡ್ತೇವೆ. ಮಾಡಿ ನಾವು ಏನನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ, ಕಂಪ್ಯೂಟೇಷನ್ ಆಫ್ ಕೋರಿಲೇಷನ್ ಕೋಎಫಿಷಿಯೆಂಟ್. ಅಂದರೆ ಇಲ್ಲಿ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ನಾವು ರ್ಯಾಂಕ್ ಅಲಾಟ್ ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ. ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳಿದರೆ, ಎಸ್ ಇಸ್ ಈಕ್ವಲ್ ಟು 1 - 6 ಸಿಗ್ಮಾ ಡಿ ಸ್ಕ್ವೇರ್ಡ್ ಡಿವೈಡೆಡ್ ಬೈ n ಇಂಟು n ಸ್ಕ್ವೇರ್ಡ್ -1. ಅಲ್ಲಿ ಫಾರ್ಮುಲಾ ಸ್ವಲ್ಪ ಮಿಸ್ಟೇಕ್ ಇದೆ, ಗಮನಿಸಿಕೊಳ್ಳಿ. n³ ಅಂತಾಗಿದೆ, ಅದು ಸ್ವಲ್ಪ ಕರೆಕ್ಷನ್ ಇದೆ ಅಲ್ಲಿ. ಎಸ್ ಇಸ್ ಈಕ್ವಲ್ ಟು 1 - 6 ಸಿಗ್ಮಾ ಡಿ ಸ್ಕ್ವೇರ್ಡ್ ಡಿವೈಡೆಡ್ ಬೈ n³ ಅಂತ ಇದೆ, ಬೈ ಮಿಸ್ಟೇಕ್ ಅದನ್ನು n ಇಂಟು n ಸ್ಕ್ವೇರ್ಡ್ -1 ಅಂತ ಮಾಡಿಕೊಳ್ಬೇಕು. ಇಲ್ಲಿ ಎಸ್ ಅಂತ ಹೇಳಿದರೆ ಏನು, ಸ್ಪೇರ್ಮ್ಯಾನ್ಸ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಅಂತ ಅರ್ಥ, ಸ್ಪೇರ್ಮ್ಯಾನ್ಸ್. ಡಿ ಅಂತ ಹೇಳಿದರೆ ಡಿ ಇಸ್ ಈಕ್ವಲ್ ಟು R1 - R2, ಅಂದರೆ ರ್ಯಾಂಕ್ 1 - ರ್ಯಾಂಕ್ 2 ಅಂತ ಅರ್ಥ.
ಅಂದರೆ ರ್ಯಾಂಕ್ 1 ಅಂತ ಹೇಳಿದರೆ ಎಕ್ಸ್ ವೇರಿಯೇಬಲ್ಸ್, ರ್ಯಾಂಕ್ 2 ಅಂತ ಹೇಳಿದರೆ ವೈ ವೇರಿಯೇಬಲ್ಸ್ ಅಂತ ಅರ್ಥ. ವೇರಿಯೇಬಲ್ಸ್ ಕೊಟ್ಟಿರ್ತಾನೆ, ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟಿರ್ತಾನೆ, ಅಥವಾ ಏನಾದರೂ ಬೇರೆ ಹೆಸರು ಕೊಟ್ಟಿರ್ತಾನೆ, ರ್ಯಾಂಕ್ಸ್ ಇನ್ ಸ್ಪೋರ್ಟ್ಸ್ ಅಥವಾ ರ್ಯಾಂಕ್ ಇನ್ ಸ್ಟಡೀಸ್ ಆರ್ ರ್ಯಾಂಕ್ ಇನ್ ಮ್ಯಾಥ್ಸ್ ಆರ್ ರ್ಯಾಂಕ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ರ್ಯಾಂಕ್ ಇನ್ ಅಕೌಂಟೆನ್ಸಿ ಆರ್ ರ್ಯಾಂಕ್ಸ್ ಇನ್ ಕಾಸ್ಟಿಂಗ್ ಎಕ್ಸೆಟ್ರಾ ಈ ಥರ ಕೊಟ್ಟಿರ್ತಾನೆ. ಅದಕ್ಕೆ ನಾವು R1 R2 ಅಂತ ಹೇಳ್ತೇವೆ. ಸೊ ಡಿ ಅಂತ ಹೇಳಿದರೆ R1 ಮೈನಸ್ R2 ಅಂದರೆ ಎಕ್ಸಿಂದ ವೈಯನ್ನು ಮೈನಸ್ ಮಾಡಬೇಕು. ಎಕ್ಸ್ ವೇರಿಯೇಬಲ್ಸ್ ಏನಿದೆ ಅದರಿಂದ ವೈ ವೇರಿಯೇಬಲ್ಸನ್ನು ಮೈನಸ್ ಮಾಡಬೇಕು. ಅಂದರೆ ವೇರಿಯೇಬಲ್ಸ್ ಅಂತ ಹೇಳಿದರೆ ನಿಮಗೆ ಅರ್ಥ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಹೇಳಿದೆ. ಅಂದರೆ ಇಲ್ಲಿ ಎಕ್ಸ್ ಅಂತ ಹೇಳುವಂಥದ್ದು R1 ರ್ಯಾಂಕ್ 1, ವೈ ಅಂತ ಹೇಳುವಂಥದ್ದು ರ್ಯಾಂಕ್ 2. R1 ಈಸ್ ಈಕ್ವಲ್ ಟು ರ್ಯಾಂಕ್ ಅಸೈನ್ ಟು ದ ಫಸ್ಟ್ ಸೆಟ್, ಅಂದರೆ ಮೊದಲ ಸೆಟ್ ಏನಿರ್ತದೆ, ಫಾರ್ ಎಕ್ಸಾಂಪಲ್ ರ್ಯಾಂಕ್ಸ್ ಇನ್ ಇಂಗ್ಲೀಷ್ ಅಂತ ಇರ್ತದೆ, ಆಗ ಅದಕ್ಕೆ ಫಸ್ಟಿಗೆ ಕೊಟ್ಟಿರ್ತಾನೆ, ಅದನ್ನು ನಾವು R1 ಅಂತ ಹೇಳ್ತೇವೆ. R2 ರ್ಯಾಂಕ್ ಅಸೈನ್ ಟು ದಿ ಸೆಕೆಂಡ್ ಸೆಟ್, ಅಂದರೆ ರ್ಯಾಂಕ್ಸ್ ಇನ್ ಮ್ಯಾಥ್ಸ್ ಅಂತ ಇದೆ, ಅದಕ್ಕೆ ನಾವು ಸೆಕೆಂಡ್ ಸೆಟ್ ಅಂತ ಹೇಳ್ತೇವೆ. ಅದಕ್ಕೆ ಆ ಥರ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಐಟಮ್ಸ್, ಎಷ್ಟು ಕೊಟ್ಟಿರ್ತಾನೆ ನಂಬರ್ ಆಫ್ ಐಟಮ್ಸ್ ಅದನ್ನು ಎನ್ ಅಂತ ಟ್ರೀಟ್ ಮಾಡ್ತೇವೆ. ಇದು ಇಷ್ಟು ನಾವು ರ್ಯಾಂಕ್ ಕೋರಿಲೇಷನ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ಗಳು. ನೆಕ್ಸ್ಟ್ ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗ್ತೀನಿ, ಗಮನಿಸಿಕೊಳ್ಳಿ. ಪ್ರಾಬ್ಲಮನ್ನು ನೋಡಿ, ಇಲ್ಲಿ ಫಸ್ಟ್ ಒನ್ ಪ್ರಾಬ್ಲಮ್ ನೋಡು. ಕ್ಯಾಲ್ಕುಲೇಟ್ ದ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ದ ಡೇಟಾ ಗಿವನ್ ಬಿಲೋ. ಅಂದರೆ ಕ್ಯಾಲ್ಕುಲೇಟ್ ದ ರ್ಯಾಂಕ್ ಕೋರಿಲೇಷನ್ ಅಂತ ಹೇಳಿದ್ದಾನೆ. ರ್ಯಾಂಕ್ ಕೋರಿಲೇಷನ್ ಅಲ್ಲಿ ಕೋರಿಲೇಷನ್ ಕೋಎಫಿಷಿಯಂಟ್ ಬೇರೆ, ರ್ಯಾಂಕ್ ಕೋರಿಲೇಷನ್ ಬೇರೆ, ಗಮನಿಸಿಕೊಳ್ಳಿ. ಕ್ಯಾಲ್ಕುಲೇಟ್ ದ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಆಫ್ ದಿ ಡೇಟಾ ಗಿವನ್ ಬಿಲೋ. ಗಮನಿಸಿಕೊಳ್ಳಿ, ಅಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ, ಅಲ್ಲಿ ರ್ಯಾಂಕ್ಸ್ ಇನ್ ಸ್ಪೋರ್ಟ್ಸ್ ಮತ್ತು ರ್ಯಾಂಕ್ಸ್ ಇನ್ ಸ್ಟಡೀಸ್ ಅಂತ ಹೇಳಿದ್ದಾನೆ. ಒಂದು ರ್ಯಾಂಕ್ಗೆ ಸ್ಪೋರ್ಟ್ಸಿಗೆ ರ್ಯಾಂಕ್ ಕೊಟ್ಟಿದ್ದಾನೆ, ಇನ್ನೊಂದು ಸ್ಟಡೀಸಿಗೆ ರ್ಯಾಂಕ್ ಕೊಟ್ಟಿದ್ದಾನೆ. ಸ್ಪೋರ್ಟ್ಸಿಗೆ ರ್ಯಾಂಕ್ 1 2 3 4 5 6 ಅಂತ ಇದೆ. ರ್ಯಾಂಕ್ಸ್ ಇನ್ ಸ್ಟಡೀಸಲ್ಲಿ 4 5 6 2 1 3 ಅಂತ ಇದೆ. ಹೇಗೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು? ವೆರಿ ಈಸಿ, ಸಿಂಗಲ್ ಡಿಜಿಟಲ್ಲಿ ಇದೆ ಇದೆಲ್ಲ. ರ್ಯಾಂಕಲ್ಲಿ ಇದೆ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಆ ಥರ ಸಿಂಗಲ್ ಡಿಜಿಟಲ್ಲಿದೆ. ಸೊ ನೋ ಪ್ರಾಬ್ಲಮ್. R1 ಫಸ್ಟ್ ಸ್ಪೋರ್ಟ್ಸಿಗೆ R1 ಅಂತ ಕೊಡ್ತೇವೆ, ಸ್ಟಡೀಸಿಗೆ R2 ಅಂತ ಕೊಡ್ತೇವೆ. ಬನ್ನಿ ಸೊಲ್ಯೂಷನ್ ನೋಡುವ. ರ್ಯಾಂಕ್ಸ್ ಇನ್ ಸ್ಪೋರ್ಟ್ಸ್ 1 2 3 4 5 6 7 5 6. ರ್ಯಾಂಕ್ಸ್ ಇನ್ ಸ್ಟಡೀಸ್ 4 5 6 2 3 6 2 1 3 ಅಂತ ಇದೆ. ನೋಡ್ಕೊಳ್ಳಿ, ರ್ಯಾಂಕ್ಸ್ ಕೊಟ್ಟಿದ್ದಾನೆ. ರ್ಯಾಂಕ್ಸ್ ಇನ್ ಸ್ಪೋರ್ಟ್ಸಿಗೆ R1 ಅಂತ ಹೇಳ್ತೇವೆ, ರ್ಯಾಂಕ್ಸ್ ಇನ್ ಸ್ಟಡೀಸಿಗೆ R2 ಅಂತ ಹೇಳ್ತೇವೆ. ಹಾಗಾಗಿ ಡಿ ಅಂತ ಹೇಳಿದರೆ ಏನು, ಆಗಲೇ ಹೇಳಿದೆ ಫಾರ್ಮುಲಾದಲ್ಲಿ, ಡಿ ಇಸ್ ಈಕ್ವಲ್ ಟು R1 ಮೈನಸ್ R2. ರ್ಯಾಂಕ್ 1ಇಂದ ರ್ಯಾಂಕ್ 2 ಅನ್ನು ಮೈನಸ್ ಮಾಡಿದರೆ ನಮಗೆ ಡಿ ಸಿಗ್ತದೆ ಅಂತ. ಸೊ R1 ಸ್ಪೋರ್ಟ್ಸ್, R2 ಸ್ಟಡೀಸ್. ಸೊ ಇಲ್ಲಿ ಡಿ ಇಸ್ ಈಕ್ವಲ್ ಟು R1 ಮೈನಸ್ R2. 1 ಮೈನಸ್ 4 ಅಂತ ಹೇಳಿದರೆ -3 ಆಯಿತು. 2 ಮೈನಸ್ 5 ಅಂತ ಹೇಳಿದರೆ -3 ಆಯಿತು. 3 ಮೈನಸ್ 6 ಅಂತ ಹೇಳಿದರೆ -3 ಆಯಿತು. 4 ಮೈನಸ್ 2 ಅಂತ ಹೇಳಿದರೆ +2 ಆಯಿತು. 5 ಮೈನಸ್ 1 ಅಂತ ಹೇಳಿದರೆ 4 ಆಯಿತು. 6 ಮೈನಸ್ 3 ಅಂದರೆ 3 ಅಂದರೆ +3 ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಡಿ ಸ್ಕ್ವೇರ್ಡ್. ವೆರಿ ಸಿಂಪಲ್ ಮೆಥಡ್ ಇದು. ಡಿ ಸ್ಕ್ವೇರ್ಡ್ ಆದಾಗ ಏನಾಗ್ತದೆ, ಡಿ ಅನ್ನು ಸ್ಕ್ವೇರ್ ಮಾಡಿ, ಅಂದರೆ -3 ಇದೆ, -3 ಇಂಟು -3. ಇಲ್ಲಿ ಗಮನಿಸ್ಕೊಳ್ಳಿ, -3 ಇದೆ ಅಲ್ಲ, ಇದನ್ನು -3 ಇಂಟು ಗುಣಿಸು -3 ಅಂತ ಹೇಳಿದರೆ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ಸಿಂದ ಮೈನಸ್ಸಿಗೆ ಗುಣಿಸಿದರೆ ಅದು ಪ್ಲಸ್ ಆಗ್ತದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 3 ಇಂಟು 3 9 ಆಯಿತು. ನೆಕ್ಸ್ಟ್ ಸೇಮ್ ಆಲ್ಸೋ -3 ಇಂಟು -3 ಇಸ್ ಈಕ್ವಲ್ ಟು 9. -3 ಇಂಟು -3 ಇಸ್ ಈಕ್ವಲ್ ಟು 9. 2 ಇಂಟು 2 4. 4 ಇಂಟು 4 16. 3 ಇಂಟು 3 9. Total d squared, sigma d squared is equal to 56. Answer will be the d squared, sigma d squared 56. How to solve the compute the correlation? See,
the formula. S is equal to 1 minus 6 sigma d squared divided by n into n ಸ್ಕ್ವೇರ್ಡ್ ಮೈನಸ್ 1. ಅಲ್ಲಿ n ಕ್ಯೂಬ್ ಅಂತ ಇತ್ತು, ನಾನು ಹೇಳಿದೆ ಅದು ಸ್ವಲ್ಪ ಮಿಸ್ಟೇಕ್ ಇದೆ ಅಂತ. n ಇಂಟು ಎನ್ ಸ್ಕ್ವೇರ್ಡ್ ಮೈನಸ್ 1 ಅಂತ ಮಾಡ್ಕೊಳ್ಬೇಕು ಅಂತ ಪ್ರಾಬ್ಲಮ್. ಒನ್ಸ್ ಅಗೇನ್ ನೆನಪಿಟ್ಟುಕೊಳ್ಳಿ. ಸೊ ಇಸ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವೇರ್ಡ್ ಅಂತ ಹೇಳಿದರೆ ಏನು, ಡಿ ಸ್ಕ್ವೇರ್ಡ್ ಮಾಡಿದ್ದೇವಲ್ಲ ಇಲ್ಲಿ ನೋಡಿ, ಇದರ ಟೋಟಲ್ ಸಿಗ್ಮಾ ಡಿ ಸ್ಕ್ವೇರ್ಡ್ ಇದು 56. ಹಾಗೆ ಇಲ್ಲಿ ಸಿಗ್ಮಾ ಡಿ ಸ್ಕ್ವೇರ್ಡ್ 56 ಆಯಿತು. 6 ಇಂಟು 56 ಡಿವೈಡೆಡ್ ಬೈ ಎನ್ ಅಂತ ಹೇಳಿದರೆ ನಂಬರ್ ಆಫ್ ಐಟಮ್ಸ್. ನಂಬರ್ ಆಫ್ ಐಟಮ್ಸ್ ರ್ಯಾಂಕ್ ಇನ್ ಸ್ಪೋರ್ಟ್ಸು ಎಷ್ಟಿದೆ, 1 2 3 4 5 6. ಇಲ್ಲಿ ಕೂಡ ರ್ಯಾಂಕ್ಸ್ ಇನ್ ಸ್ಟಡೀಸ್ 1 2 3 4 5 6 ಕೌಂಟ್ ಮಾಡಿ ಎಷ್ಟಿದೆ, 6 ಇದೆ. ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಐಟಮ್ಸ್ 6, ಎನ್ ಸ್ಕ್ವೇರ್ಡ್ ಮೀನ್ಸ್ number of items 6 squared minus 1 is equal to 1 minus 6 into 56 ಮಾಡಿದಾಗ 336 ಬರ್ತದೆ, ಡಿವೈಡೆಡ್ ಬೈ ಇದನ್ನು ಸಿಂಪ್ಲಿಫೈ ಮಾಡಿದಾಗ 6 ಇಂಟು 6 ಸ್ಕ್ವೇರ್ಡ್ ಮೈನಸ್ 1 ಮಾಡಿದಾಗ 210 ಬಂತು. ಅಂದರೆ 6 ಹಾಗೇ ಇರಲಿ, ಇಂಟು ಅದನ್ನು 6 ಇಂಟು 6 ಮಾಡಿ, ಆಗ ಆನ್ಸರ್ ಎಷ್ಟು ಬರ್ತದೆ, ಅದರಿಂದ ಮೈನಸ್ 1 ಡಿಡಕ್ಟ್ ಮಾಡಿ ಆಮೇಲೆ 6ಗೆ ಮಲ್ಟಿಪ್ಲಿಕೇಶನ್ ಮಾಡಿ, ಆಗ 210 ಬರುತ್ತೆ. ಇಸ್ ಈಕ್ವಲ್ ಟು 0.6 ವಿಲ್ ಬಿ ದ ಆನ್ಸರ್. ರ್ಯಾಂಕ್ ಕೋರಿಲೇಷನ್. ಇದು ಫಸ್ಟ್ ಒನ್ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಬನ್ನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಸೆಂಟೆನ್ಸಲ್ಲಿದೆ, ಸೆಂಟೆನ್ಸ್ ಫಾರ್ಮಲ್ಲಿದೆ, ನೋಡ್ಕೊಳ್ಳಿ. ಫಾಲೋವಿಂಗ್ ಆರ್ the ranks obtained by 10 students in 2 subjects, English and Maths. Find the correlation coefficient between 2 subjects. ಗಮನಿಸಿಕೊಳ್ಳಿ, ಕರೆಕ್ಟಾಗಿ ನೋಡಿಕೊಳ್ಳಿ. ಏನಂತ ಹೇಳಿದಾನೆ, ಫಾಲೋವಿಂಗ್ are the ranks obtained by 10 students in 2 subjects. ಇಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರಂತೆ, 10 ಸ್ಟೂಡೆಂಟ್ಸ್ಗಳಿದ್ದಾರೆ. 1 2 3 4 5 6 10 ಸ್ಟೂಡೆಂಟ್ಸ್ ಇದ್ದಾರೆ. 10 ಸ್ಟೂಡೆಂಟ್ಸ್ ಇನ್ 2 ಸಬ್ಜೆಕ್ಟ್ಸ್, 2 ಸಬ್ಜೆಕ್ಟ್ಗಳು ಯಾವುದು, ಇಂಗ್ಲೀಷ್ ಮತ್ತು ಮ್ಯಾಥ್ಸ್. ಫೈಂಡ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ 2 ಸಬ್ಜೆಕ್ಟ್. 2 ಸಬ್ಜೆಕ್ಟ್ನ ಕೋರಿಲೇಷನನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಇಲ್ಲಿ ನೋಡಿ, ರ್ಯಾಂಕ್ಸ್ ಇದೆ. ನಾವು ಹೇಗೆ ರ್ಯಾಂಕನ್ನು ಅಸೈನ್ ಮಾಡುವಂಥದ್ದು ನೋಡಿ. ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ನೋಡಿ, R1 ಆ್ಯಂಡ್ R2 ಅಲ್ಲಿ ಹೇಳಿದ್ದೇನೆ. ಫಾಲೋವಿಂಗ್ ಆರ್ ದ ರ್ಯಾಂಕ್ಸ್ ಅಬ್ಟೈನ್ಡ್ ಬೈ 10 ಸ್ಟೂಡೆಂಟ್ಸ್ ಇನ್ 2 ಸಬ್ಜೆಕ್ಟ್ಸ್, ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್. ಫೈಂಡ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ 2 ಸಬ್ಜೆಕ್ಟ್ಸ್. 2 ಸಬ್ಜೆಕ್ಟ್ ಇದೆ, 10 ಸ್ಟೂಡೆಂಟ್ಸ್ಗಳಂತ ಹೇಳಿದ್ದಾನೆ. ಇಲ್ಲಿ ಫಸ್ಟ್ ಒನ್ ಏನು ಮಾಡಿದೆ, ಅಸೈನ್ ಮಾಡಿದೆ. ರ್ಯಾಂಕ್ಸ್ R1 1 2 3 4 5 6 7 8 9 10 ಅಂತ ಕೊಟ್ಟಿದೆ. ರ್ಯಾಂಕ್ಸ್ ಇನ್ ಮ್ಯಾಥ್ಸ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋದು ಅಷ್ಟೇ, ಅಂದಾಜೆ ಕೊಡೋದು. 2 ಮಾರ್ಕ್ಸ್, 2 ರ್ಯಾಂಕ್ಸ್, ಸೆಕೆಂಡ್ ರ್ಯಾಂಕ್ ಫಸ್ಟಿಗೆ, ಆಮೇಲೆ 4th ರ್ಯಾಂಕ್, ಆಮೇಲೆ 1 ಫಸ್ಟ್ ರ್ಯಾಂಕ್, 5th ರ್ಯಾಂಕ್, 3rd ರ್ಯಾಂಕ್, 9th ರ್ಯಾಂಕ್, 7th ರ್ಯಾಂಕ್, 10th ರ್ಯಾಂಕ್, 6th ರ್ಯಾಂಕ್, 5th ರ್ಯಾಂಕ್ ಅಂತ ರ್ಯಾಂಕನ್ನು ಅಸೈನ್ ಮಾಡಿದ್ದೇವೆ. ಅಸ್ಯೂಮ್ ಮಾಡಿಕೊಂಡು ಮಾಡುವಂಥದ್ದು. ಫಸ್ಟ್ ಇಂಗ್ಲೀಷಿಗೆ 1 2 3 ಸೀರಿಯಲ್ ನಂಬರ್ ಕೊಟ್ಟಿದ್ದೇವೆ. ನೆಕ್ಸ್ಟ್ ಇದಕ್ಕೆ 2 4 1 5 3 9 7 10 6 5 ಹೇಗೆ ಬೇಕಾದರೂ ಕೊಡ್ಬೋದು, ಆ ಥರ ಕೊಟ್ಟಿದ್ದೇವೆ. ಆಮೇಲೆ ಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. R1ಇಂದ R2 1, ಅಂದರೆ ಇಂಗ್ಲೀಷಿಗೆ R1 ಅಂತ ಕೊಟ್ಟಿದ್ದೇವೆ, ಮ್ಯಾಥ್ಸಿಗೆ R2 ಅಂತ ಕೊಟ್ಟಿದ್ದೇವೆ. ಈಗ ಮೈನಸ್ ಮಾಡಿದರೆ ಆಯಿತು. 1 ಮೈನಸ್ 2 ಮೈನಸ್ 1, 2 ಮೈನಸ್ 4 ಮೈನಸ್ 2, 3 ಮೈನಸ್ 1 ಪ್ಲಸ್ 2, 4 ಮೈನಸ್ 5 ಮೈನಸ್ 1, 5 ಮೈನಸ್ 3 ಪ್ಲಸ್ 2, ನೆಕ್ಸ್ಟ್ 6 ಮೈನಸ್
9 minus 3, 7 minus 7, 0, 8 minus 10, minus 2, 9 minus 6, 3, 10 minus 5, 2. ನೆಕ್ಸ್ಟ್ ಸ್ಕ್ವೇರ್ಡ್ ಮಾಡಿದರೆ ಆಯಿತು. ಡಿ ಅನ್ನು ಸ್ಕ್ವೇರ್ ಮಾಡಿ, ಡಿ ಅನ್ನು ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ, 1 ಇಂಟು 1 1, 2 ಇಂಟು 2 ಝ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ನೆಕ್ಸ್ಟ್ 2 ಇಂಟು 2 4, ಪ್ಲಸ್ ಇಂಟು ಪ್ಲಸ್ ಆಲ್ಸೋ ಪ್ಲಸ್, minus 1 into minus 1 za is equal to plus 1 za. 2 into 2 4, 3 into 3 9, 0 into 0 0, 2 into 2 minus 2 into minus 2 plus 4, 3 into 3 9, 2 into 2 4. Answer will be the sigma d squared is equal to 40. Answer will be the 40. So yes, apply the formula. S is equal to 1 minus 6 sigma d squared divided by n into n squared minus 1 is equal to 1 minus 6 sigma d squared. D squared means sigma d squared 40. So 40 divided by 10 into 10 squared minus 1. N, number of items 10. 1 2 3 4 5 6 7 8 9 10. 10 items. So 10 into 10 squared minus 1. So is equal to 1 minus 240 divided by 990 is equal to plus 0.766. Answer will be the plus 0.76. Understood the concept? Okay, right. Next, go to the next problem. When ranks are not given, how do you calculate? ಈಗ ರ್ಯಾಂಕ್ ಕೊಟ್ಟಿಲ್ಲ ಅಂತ ಆಗಿದರೆ ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತ ನೋಡು. ಈಗ 2 ಡಿಜಿಟ್ಸ್ ಇದೆ, ರ್ಯಾಂಕ್ ಇಲ್ಲ, 1 to 10ವರೆಗೆ ಇಲ್ಲ. ಈಗ ಹೇಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ? ವೆನ್ ರ್ಯಾಂಕ್ಸ್ ಆರ್ ನಾಟ್ ಅಸೈನ್, ವೆನ್ ನೋ ರ್ಯಾಂಕ್ಸ್ ಇಸ್ ಗಿವನ್ ಬಟ್ ಆ್ಯಕ್ಚುಯಲ್ ಡೇಟಾ ಆರ್ ಗಿವನ್, ದೆನ್ ವಿ ಮಸ್ಟ್ ಗಿವ್ ರ್ಯಾಂಕ್ಸ್. We can give ranks by taking the highest as 1 or lowest value as 1. Next to the highest lowest as 2, follow the same procedure for both the variables. ಇಲ್ಲಿ ಹೇಗೆ ರ್ಯಾಂಕ್ ಕೊಡ್ತೇವೆ, ಇಲ್ಲಿ ಹೇಗೆ ಕೊಡ್ತೇವೆ ಅಂತ ಹೇಳಿದ್ರೆ 78 65 75 45 92 ಇದೆ. ನೆಕ್ಸ್ಟ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ 95, ನೆಕ್ಸ್ಟ್ 80 74 70 90 ಇದೆ. ಇಲ್ಲಿ ಹೇಗೆ ಮಾರ್ಕ್ಸ್ ಕೊಡ್ತೀರಿ ಅಂತ ಹೇಳಿದರೆ ರ್ಯಾಂಕ್ಸ್ ಹೇಗೆ ಕೊಡ್ತೀರಿ ಈ ಮಾರ್ಕ್ಸ್ಗೆ ಅಂತ ಕೇಳಿದರೆ, ನಾವು ಏನು ಮಾಡ್ತೇವೆ, ಒಂದು ಹೈಯೆಸ್ಟ್ ವ್ಯಾಲ್ಯೂ ಏನಿದೆ ಫಸ್ಟ್ ನೋಡಿ. ರ್ಯಾಂಕ್ಸ್ ಇನ್ ಮ್ಯಾಥ್ಸಲ್ಲಿ ನೋಡಿ, ಅಲ್ಲಿ ಹೈಯೆಸ್ಟ್ ಯಾವುದಿದೆ 92 ಇದೆ, ಅದಕ್ಕೆ ರ್ಯಾಂಕ್ 1 ಅಂತ ಕೊಡೋದು. ಅಥವಾ ಆರ್ ಲೋವೆಸ್ಟ್ ವ್ಯಾಲ್ಯೂ ಆ್ಯಸ್ 1, ಅಥವಾ ಕಡಿಮೆ ವ್ಯಾಲ್ಯೂ ಯಾವುದಿದೆ ಅದಕ್ಕೆ ರ್ಯಾಂಕ್ 1 ಅಂತ ಕೊಡೋದು. ಕಡಿಮೆ ಯಾವುದಿದೆ 45 ಇದೆ, ಅದಕ್ಕೆ 1 ಅಂತ ಕೊಡೋದು. ಆಮೇಲೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದಿದೆ 45ಗಿಂತ, ಅದಕ್ಕೆ ರ್ಯಾಂಕ್ 2. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದಿದೆ ರ್ಯಾಂಕ್ 3. ಅದೇ ರೀತಿ 92ಗೆ ಫಸ್ಟ್ ರ್ಯಾಂಕ್ ಕೊಟ್ಟರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ, ಆಮೇಲೆ 78 ಅದಕ್ಕೆ ರ್ಯಾಂಕ್ 2. ಆ ಥರ ಕೊಡೋದು. ಯಾವ ಥರ ಬೇಕಾದರೂ ಕೊಡ್ಬೋದು, ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು. ಸೊ ಈಗ ಸಾಲ್ವ್ ಮಾಡೋ ಪ್ರಾಬ್ಲಮನ್ನು. ಫ್ರಮ್ ದ ಫಾಲೋವಿಂಗ್ ಡೇಟಾ ಫೈಂಡ್ ದ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಮಾರ್ಕ್ಸ್ ಇನ್ ಮ್ಯಾಥ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಮ್ಯಾಥ್ಸಲ್ಲಿದೆ 78 65 75 45 92 95 80 74 70 90 ಇದೆ. ಸೊಲ್ಯೂಷನ್ ಹೇಗೆ ಮಾಡೋದು ನೋಡು. ನೋಡಿ, ಮಾರ್ಕ್ಸ್ ಇನ್ ಮ್ಯಾಥ್ಸ್ 78 65 75 45 92 ಇದೆ. ಅಲ್ಲಿ ರ್ಯಾಂಕ್ಸ್ ಎಕ್ಸ್ ಅಂತ ಕೊಟ್ಟಿದೆ, ಅಂದರೆ R1 ಅಂತ ಅರ್ಥ. ರ್ಯಾಂಕ್ಸ್ ಎಕ್ಸ್ ಅಂದರೆ ಅರ್ಥ R1 ಅಂತ ಅರ್ಥ, ಗಮನಿಸಿಕೊಳ್ಳಿ. ರ್ಯಾಂಕ್ಸ್ ಇನ್ ಮ್ಯಾಥ್ಸ್ 78 65, ಹೈಯೆಸ್ಟ್ ರ್ಯಾಂಕ್ ಯಾವುದು, ಮಾರ್ಕ್ಸ್ ಯಾವುದು ಮ್ಯಾಥ್ಸಲ್ಲಿ 92 ಆದ ಕಾರಣ ಏನಾಯಿತು, ರ್ಯಾಂಕ್ ನೋಡ್ಕೊಳ್ಳಿ, ರ್ಯಾಂಕ್ 1 ಆಯಿತು. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ 78ಗೆ 2, ಅದಕ್ಕಿಂತ ಸ್ವಲ್ಪ ಕಡಿಮೆ 75ಗೆ 3, ಆಮೇಲೆ ಅದಕ್ಕಿಂತ ಸ್ವಲ್ಪ ಕಡಿಮೆ 65, ಅದಕ್ಕೆ ರ್ಯಾಂಕ್ 4, ಆಮೇಲೆ ಅದಕ್ಕಿಂತ ಸ್ವಲ್ಪ ಕಡಿಮೆ 45 5 ರ್ಯಾಂಕ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬನ್ನಿ. ಹೈಯೆಸ್ಟ್ ಮಾರ್ಕ್ಸ್ ಯಾವುದಿದೆ 95, ರ್ಯಾಂಕ್ 1. ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದಿದೆ 90, ಸೆಕೆಂಡ್ ರ್ಯಾಂಕ್ 2. ಅದಕ್ಕಿಂತ ಸ್ವಲ್ಪ ಕಡಿಮೆ 80,
ರ್ಯಾಂಕ್ 3, ಅದಕ್ಕಿಂತ ಸ್ವಲ್ಪ ಕಡಿಮೆ 74, ರ್ಯಾಂಕ್ 4. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ 70, ರ್ಯಾಂಕ್ 5. ಅಸೈನ್ ಮಾಡಿ ಆಯಿತು. ರ್ಯಾಂಕ್ಸ್ ಎಕ್ಸ್ ಅಂದರೆ R1 ಅಂತ ಅರ್ಥ, ರ್ಯಾಂಕ್ಸ್ ವೈ ಅಂತ ಹೇಳಿದರೆ R2 ಅಂತ ಅರ್ಥ. ಗಮನಿಸ್ಕೊಳ್ಳಿ, ರ್ಯಾಂಕ್ ಡಿಫರೆನ್ಸ್ D = R1 - R2 ಮಾಡಬೇಕು. ಅಂದರೆ ಎಕ್ಸಿಂದ ವೈಯನ್ನು ಮೈನಸ್ ಮಾಡಬೇಕು. ರ್ಯಾಂಕ್ಸ್ ಎಕ್ಸಿಂದ ರ್ಯಾಂಕ್ಸ್ ವೈಯನ್ನು ಮೈನಸ್ ಮಾಡಬೇಕು. 2 - 1 1, 4 - 3 1, 3 - 4 -1, 5 - 5 0, 1 - 2 -1. ನೆಕ್ಸ್ಟ್ D ಸ್ಕ್ವೇರ್ಡ್ ಮಾಡಿ. 1 × 1 1, 1 × 1 1, -1 × -1 1, +1, 0 × 0 0, -1 × -1 1. Answer will be the total of sigma D squared 4. Solve the answer. S is equal to 1 - 6 sigma D squared divided by n squared minus 1 is equal to 1 - 6 into ಸಿಗ್ಮಾ ಡಿ ಸ್ಕ್ವೇರ್ಡ್ ಅಂತ ಹೇಳಿದರೆ 4. ನೋಡಿ, ಇಲ್ಲಿ ಸಿಗ್ಮಾ ಡಿ ಸ್ಕ್ವೇರ್ಡ್ ಎಷ್ಟು 4 ಇದೆ. ಹಾಗೆ ಇಲ್ಲಿ ಸಿಗ್ಮಾ ಡಿ ಸ್ಕ್ವೇರ್ಡ್ ಎಷ್ಟಿದೆ 6 ಇದೆ. ಸೊ 6. ಸೊ 6 × 4 ಡಿವೈಡೆಡ್ ಬೈ 5, ನಂಬರ್ ಆಫ್ ಐಟಮ್ಸ್ 5, 1 2 3 4 5 ಇದೆ ಅಲ್ಲ. ನೋಡಿ, 1 2 3 4 5 ಐಟಮ್ಸ್ ಇದೆ. ಸೊ n 5 ಆಯಿತು. 5 × 5 ಸ್ಕ್ವೇರ್ಡ್ -1 ಇಸ್ ಈಕ್ವಲ್ ಟು 1 - 6 × 4 ಅಂತ ಹೇಳಿದರೆ 24 ಡಿವೈಡೆಡ್ ಬೈ 5 × 24. 5 × 5 -1 ಮಾಡಿದಾಗ 24 ಬಂತು. ಆನ್ಸರ್ ವಿಲ್ ಬಿ ದ +0.8. ಇದಿಷ್ಟು ರ್ಯಾಂಕ್ ಕೋರಿಲೇಷನ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ಗಳು. ಗೊತ್ತಾಯ್ತಲ್ಲ? ಏನಾದರೂ ಡೌಟ್ ಇಲ್ಲಲ್ಲ? ಕ್ಲಿಯರ್ ಮಾಡ್ಕೊಳ್ಳಿ. ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಫಾಸ್ಟಾಗಿ. ಓಕೆ, ರೈಟ್.